ಡ್ರ್ಯಾಗನ್ ಹಣ್ಣು ಇತರ ಹಣ್ಣುಗಳಿಗಿಂತ ಆಕಾರ ಹಾಗೂ ಬಣ್ಣದಲ್ಲೂ ವಿಭಿನ್ನವಾಗಿದೆ. ಈ ಹಣ್ಣು ದಕ್ಷಿಣ ಅಮೆರಿಕಾದಲ್ಲಿ ಹುಟ್ಟಿ ನಂತರ ಪೂರ್ವ ಏಷ್ಯಾಕ್ಕೆ ಹರಡಿತು. ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ಜನರು ಈ ಹಣ್ಣನ್ನು ಅತಿ ಹೆಚ್ಚು ಸೇವಿಸುತ್ತಾರೆ. ಡ್ರ್ಯಾಗನ್ ಪ್ರಾಣಿಯ ಬಗ್ಗೆ ಚೀನಿಯರಿಗೆ ಬೇರೆಯದೇ ಕಲ್ಪನೆಯಿದೆ. ಡ್ರ್ಯಾಗನ್ ಬೆಂಕಿಯ ಉಂಡೆಗಳನ್ನು ಉಗುಳುವ ಪ್ರಾಣಿ ಎಂದು ನಂಬುತ್ತಾರೆ. ಅವರ ಕಲ್ಪನೆಗೆ ತಕ್ಕಂತೆ ಈ ಹಣ್ಣಿನ ಡ್ರ್ಯಾಗನ್ ಹಣ್ಣು ಎಂಬ ಹೆಸರು ಬಂತು. ನೋಡಲು ಕಲ್ಪನೆಯ ಡ್ರ್ಯಾಗನ್ ಪ್ರಾಣಿಯಂತೆ ಕಾಣುವಂತಿದ್ದು ಸದ್ಯ ಬೇಡಿಕೆಯ ಹಣ್ಣಾಗಿ ಗುರುತಿಸಿಕೊಂಡಿದೆ. ಡ್ರ್ಯಾಗನ್ ಹಣ್ಣು ಇತರ ಹಣ್ಣುಗಳಿಗಿಂತ ಆಕಾರ ಹಾಗೂ ಬಣ್ಣದಲ್ಲೂ ವಿಭಿನ್ನವಾಗಿದೆ. ಈ ಹಣ್ಣು ದಕ್ಷಿಣ ಅಮೆರಿಕದಲ್ಲಿ ಹುಟ್ಟಿ ನಂತರ ಪೂರ್ವ ಏಷ್ಯಾಕ್ಕೆ ಹರಡಿತು. ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ಜನರು ಈ ಹಣ್ಣನ್ನು ಅತಿ ಹೆಚ್ಚು ಸೇವಿಸುತ್ತಾರೆ. ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಡ್ರ್ಯಾಗನ್ ಹಣ್ಣುಗಳು ಅತ್ಯುತ್ತಮ ಹಣ್ಣುಗಳು, ಏಕೆಂದರೆ ಇದರಲ್ಲಿ ಹೆಚ್ಚಿನ ಕ್ಯಾಲರಿಗಳಿಲ್ಲ. ತಿರುಳು ಬಿಳಿಯಾಗಿರುತ್ತದೆ, ಮಧ್ಯದಲ್ಲಿ ಬೀಜಗಳಿವೆ. ಆದ್ದರಿಂದ ಈ ಹಣ್ಣುಗಳನ್ನು ತಿನ್ನುವವರು ಮಧ್ಯದಲ್ಲಿರುವ ಬೀಜಗಳನ್ನು ಸೇವಿಸಿ ತಿನ್ನುತ್ತಾರೆ. ಡ್ರ್ಯಾಗನ್ ಹಣ್ಣುಗಳು ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಮತ್ತು ಇ ಅನ್ನು ಒಳಗೊಂಡಿದೆ. ಕಬ್ಬಿಣ ಮತ್ತು ಮೆಗ್ನೀಷಿಯಂ ಕೂಡ ಅಧಿಕವಾಗಿದೆ. ಆದ್ದರಿಂದ ಈ ಹಣ್ಣುಗಳನ್ನು ಎಷ್ಟು ಹೆಚ್ಚು ತಿನ್ನುತ್ತೀರೋ ಅಷ್ಟು ಕ್ರಿಯಾಶೀಲರಾಗಿರುತ್ತಾರೆ. ಸಾಕಷ್ಟು ಶಕ್ತಿಯೊಂದಿಗೆ ಉತ್ಪಾದನೆಯಾಗುತ್ತದೆ. ಒಟ್ಟಾರೆ ಆರೋಗ್ಯಕ್ಕೆ ಈ ಹಣ್ಣುಗಳು ತುಂಬ ಒಳ್ಳೆಯದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.